ಇಲ್ಲ, ಡಿ ಕೆ ಶಿವಕುಮಾರ್ ಮಾತಾಡೋದು ಓಕೆ, ಬಟ್ ಈ ಗಣಿಗರ ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ಗಣಿಗರ ಇದು ಸ್ವಲ್ಪ ಜಾಸ್ತಿ ಆಗಿತ್ತು. ಓಕೆ, ಈಗ ರಶ್ಮಿಕಾ ಮಂದಣ್ಣ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳಿದ್ರು. ನಾನು ಹೈದರಾಬಾದ್ನವಳು ಅಂತ ರಶ್ಮಿಕಾ ಹೇಳಿದ್ರು. ಈಗ ನಮಗೇನಂತಂದ್ರೆ ನಾವು ಕನ್ನಡಿಗರು ಅಂತ ಹೇಳಬೇಕಿತ್ತು ಅಂತ ಹೇಳಿ, ಕೊಡವರು ಎಲ್ಲೇ ಹೋಗ್ಲಿ ಕೊಡಗಿನವರು ಅಂತಾರೆ, ಆಮೇಲೆ ಹೆಮ್ಮೆಯಿಂದ ಕೊಡಗಿನವರು ಅಂತ ಹೇಳ್ಕೊಳ್ತಾರೆ. ಆದ್ರೆ ರಶ್ಮಿಕಾ ಹೈದರಾಬಾದ್ನವಳು ಅಂತ ಹೇಳಿದ್ರು. ಸ್ಟಾರ್ ಪಟ್ಟ ಕೊಟ್ಟ ಕನ್ನಡಿಗರಿಗೆ ಅವಮಾನಿಸಿದ್ರು ಅಂತೇಳಿ ಚರ್ಚೆಗಳಾಯ್ತು. ಮೊದಲ ಚಿತ್ರ ಪ್ರೊಡಕ್ಷನ್ ಹೌಸ್ ಹೆಸರು ಹೇಳಲಿಲ್ಲ. ರಕ್ಷಿತ್ ರಶ್ಮಿಕಾ ವೈಯಕ್ತಿಕ ಕಾರಣಗಳಿಂದ ದೂರ ಆದ್ರು, ನಮಗದು ಸಂಬಂಧ ಇಲ್ಲ. ಆದ್ರೆ ಪರಮ ಸ್ಟುಡಿಯೋ ರಶ್ಮಿಕಾಗೆ ಚಾನ್ಸ್ ಕೊಟ್ಟಿತ್ತು. ಪ್ರೊಡಕ್ಷನ್ ಹೌಸ್ ಹೆಸರು ಹೇಳದೆ ಅವಮಾನಿಸಿದ್ರು ಅಂತ ಹೇಳಿ. ಕಾಂತಾರ ಚಿತ್ರ ನೋಡಿಲ್ಲ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ರು. ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡಿದ ಚಿತ್ರ ಅದು. ಆದ್ರೆ ಕಾಂತಾರ ಚಿತ್ರ ನೋಡಿಲ್ಲ ಅಂತ ಆಕ್ರೋಶ ಆಯಿತು. ನಟ ಪುನೀತ್ ರಾಜ್ಕುಮಾರ್ ತೀರಿ ಹೋದ ದಿನ ಕನ್ನಡ ಬೇರೆ ಚಿತ್ರರಂಗದವರು ಕಂಬನಿ ಬಿಡುತ್ತಿದ್ರು. ಆದ್ರೆ ರಶ್ಮಿಕಾ ಮಂದಣ್ಣ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ. ಕನ್ನಡ ಬರಲ್ಲ ಅಂತ ಹೇಳಿದ್ರು ರಶ್ಮಿಕಾ ಮಂದಣ್ಣ. ಕಿರಿಕ್ ಪಾರ್ಟಿ ಪ್ರಮೋಷನ್ ಅಲ್ಲಿ ಕನ್ನಡ ಮಾತಾಡ್ತಾ ಇದ್ರು. ತೆಲುಗಿಗೆ ಹೋದಾಗ ತೆಲುಗು ಕಲಿತು ಮಾತಾಡಿದ್ರು. ತಮಿಳು ಕಲಿತು ತಮಿಳು ಚಿತ್ರದಲ್ಲಿ ನಟಿಸಿ ಬಂದ್ರು. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ್ರು, ಕನ್ನಡ ಬರಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಅವರ ಮೇಲೆ ಇರುವಂತಹ ಆರೋಪಗಳು. ಈಗ ನನ್ನ ರಿಯಾಕ್ಷನ್ ಏನು ಗೊತ್ತಾ? ಈಗ ರಶ್ಮಿಕಾ ಮಂದಣ್ಣ ನೀನು ಕನ್ನಡದವಳು ಅಂತ ಹೇಳು ಅಂತ ಒತ್ತಾಯ ಮಾಡಿ ಯಾಕೆ ಕೇಳಿಸ್ಬೇಕು ಅಂತ ನಾನು. ಬೇಡ ಅಂದ್ರೆ ಬೇಡ ಬಿಡ್ರಿ. ಇಲ್ಲ ನೀನು ಹೇಳ, ನಮ್ಗೆ ಯಾಕೆ ಬೇಕು? ನಮಗೂ ಬೇಡ ಅಷ್ಟೇ. ಈಗ ದೀಪಿಕಾ ಪಡ್ಕೋಣೆ ಇದಾರಲ್ಲ, ದೀಪಿಕಾ ಪಡ್ಕೋಣೆ ಮೂಲ ಕರ್ನಾಟಕ ಅವರು, ಪ್ರಕಾಶ್ ಪಡ್ಕೋಣೆ ಅವರ ಮಗಳು ಅಲ್ವಾ? ದೀಪಿಕಾ ಪಡ್ಕೋಣೆ ಫಸ್ಟ್ ಪಿಕ್ಚರ್ ಯಾವುದು? ಉಪೇಂದ್ರ ಜೊತೆ ಐಶ್ವರ್ಯ, ಆಯ್ತಾ? ಆಮೇಲೆ ಅವರು ಫರಾ ಖಾನ್ ಅವರ ಓಂ ಶಾಂತಿ ಓಂ ಅಲ್ಲಿ ಹಿಂದಿಗೆ ಹೋದ್ರು. ಆಮೇಲೆ ಅಲ್ಲೇ ಇಂಟ್ರೊಡ್ಯೂಸ್ ಮಾಡುವಾಗ ಫಸ್ಟ್ ಪಿಕ್ಚರ್ ಅಂತ ಹಂಗ್ ಬರುತ್ತೆ ಅದು. ಈಗ ಅದರಲ್ಲೇನು ಅವ್ರಿಗೇನು ಸಮಸ್ಯೆ ಇಲ್ಲ. ದೀಪಿಕಾ ಪಡ್ಕೋಣೆಗೆ ಅವ್ರು ಹೇಳ್ತಾರೆ. ಬಟ್ ನಿಮಗೆ ಸಮಟೈಮ್ಸ್ ಕೆಲವು ಕಡೆ ಹೇಳುವಾಗ ಇನ್ನು ಅಲ್ಲಿಂದ ಯಾಕೆ ಶುರು ಮಾಡಲಿದ್ದೆ ಓಂ ಶಾಂತಿ ಓಂ ಅಂತ ಹೇಳಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ನಾವ್ಯಾಕೆ ಬಟ್ಟೆ ಹಾಕೋಬೇಕು ಅಂತ ಕನ್ನಡದವಳು ಅಂತ ಹೇಳು, ಕನ್ನಡದವಳು ಬಿಟ್ಟಾಕಿ ಅಲ್ವಾ? ಅಯ್ಯೋ ಅಂದ್ರೆ ನಮ್ಗೆ ಅವ್ರು ಹೇಳ್ಬೇಕು ಅಂತ ಬಯಸ್ತಾ ಇದೀವಿ ಅಂತ ತಾನೆ ನಾವು. ಇಲ್ಲ ನೀನ್ ಹೇಳ್ಬೇಕು, ನೀವ್ಯಾಕೆ ನಾವ್ಯಾಕೆ ಹೇಳಿಸ್ಕೋಬೇಕು? ನಿನಗೆ ಬೇಡವಾ? ಬೇಡ ಬಿಡಮ್ಮ, ನಾವು ಇಂಥ ಪಿಕ್ಚರ್ ಅಲ್ಲಿ ರೆಡಿ ಮಾಡ್ತೀವಿ, ಕೊಡ್ತಾ ಇರ್ತೀವಿ. ಪ್ರೊಡಕ್ಷನ್ ಹೌಸ್ ನಮ್ದೆ ಅಲ್ವಾ? ಹಂಗೆ ತಿಳ್ಕೊಳ್ಳೋಣ. ಈಗ ಯಾರು ಅನಿಲ್ ಕಪೂರ್ ನಿಮ್ಗೆ ಗೊತ್ತಿದೆ. ಅನಿಲ್ ಕಪೂರ್ ಅವರ ಫಸ್ಟ್ ಪಿಕ್ಚರ್ ಯಾವ್ದು ಹೇಳಿ? ಪಲ್ಲವಿ ಅನುಪಲ್ಲವಿ, ಕನ್ನಡ ಪಿಕ್ಚರ್. ಮಣಿರತ್ನಂ ಅವರ ಪಲ್ಲವಿ ಅನುಪಲ್ಲವಿ. ಆ ಸಿನಿಮಾದಲ್ಲಿ ಬಾಲನಟನಾಗಿ ಶ್ರೀನಾಥ್ ಅವರ ಮಗ ನಟಿಸಿದ್ದಾನೆ. ಈಗಲೂ ಅದನ್ನ ನೆನೆಸ್ಕೋತಾರೆ. ಇತ್ತೀಚೆಗೆ ಬಸವನಗುಡಿಗೆ ಬಂದಾಗ ಆ ಟ್ಯೂನ್ ಹೇಳಿದ್ರು ಅವರು, ಯಾರು? ಅನಿಲ್ ಕಪೂರ್. ಇನ್ನು ಕನ್ನಡದಲ್ಲಿ ಫಸ್ಟ್ ಪಿಕ್ಚರ್ ಮಾಡಿದ ಇವರಿದ್ದಾರೆ, ಯಾರು? ಶ್ರೀದೇವಿ ಇದ್ದಾರೆ, ಹೆಣ್ಣು ಸಂಸಾರದ ಕಣ್ಣು. ಶ್ರೀದೇವಿ ಫಸ್ಟ್ ಪಿಕ್ಚರ್ ಕನ್ನಡ. ಆಮೇಲೆ ರೇಖಾ ಗೋವಾದಲ್ಲಿ ಸಿಐಡಿ ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿ ಮಾಡಿದ್ರು. ಇಂಥ ತುಂಬಾ ಲೀಸ್ಟ್ ಇದೆ. ಹಾಗಾಗಿ ನನಗೆ ಏನ್ ಅನಿಸ್ತದೆ ಗೊತ್ತಾ? ನಾವ್ಯಾಕೆ ಬಟ್ಟೆ ಹಾಕೋಬೇಕ್ರಿ? ನೀನ್ ಹೇಳು, ಕನ್ನಡ ಅಂತ ಹೇಳು. ಕನ್ನಡ ಬೇಡ, ನೀ ಹೇಳಿಲ್ಲ ಅಂದ್ರೆ ಬೇಕಾಗಿಲ್ಲ. ಇಂಥ 25 ಹೀರೋಯಿನ್ಗಳನ್ನು ರೆಡಿ ಮಾಡ್ತೀವಿ, ಕಳಿಸ್ತೀವಿ ಅಷ್ಟೇ. ನೆಕ್ಸ್ಟ್. ಡಿ ಕೆ ಶಿವಕುಮಾರ್ ಮಾತಾಡೋದು ಓಕೆ, ಬಟ್ ಈ ಗಣಿಗರ ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ಗಣಿಗರ ಇದು ಸ್ವಲ್ಪ ಜಾಸ್ತಿ ಆಗಿತ್ತು. ಓಕೆ, ಈಗ ರಶ್ಮಿಕಾ ಮಂದಣ್ಣ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳಿದ್ರು. ನಾನು ಹೈದರಾಬಾದ್ನವಳು ಅಂತ ರಶ್ಮಿಕಾ ಹೇಳಿದ್ರು. ಈಗ ನಮಗೇನಂತಂದ್ರೆ ನಾವು ಕನ್ನಡಿಗರು ಅಂತ ಹೇಳಬೇಕಿತ್ತು ಅಂತ ಹೇಳಿ, ಕೊಡವರು ಎಲ್ಲೇ ಹೋಗ್ಲಿ ಕೊಡಗಿನವರು ಅಂತಾರೆ, ಆಮೇಲೆ ಹೆಮ್ಮೆಯಿಂದ ಕೊಡಗಿನವರು ಅಂತ ಹೇಳ್ಕೊಳ್ತಾರೆ. ಆದ್ರೆ ರಶ್ಮಿಕಾ ಹೈದರಾಬಾದ್ನವಳು ಅಂತ ಹೇಳಿದ್ರು. ಸ್ಟಾರ್ ಪಟ್ಟ ಕೊಟ್ಟ ಕನ್ನಡಿಗರಿಗೆ ಅವಮಾನಿಸಿದ್ರು ಅಂತೇಳಿ ಚರ್ಚೆಗಳಾಯ್ತು. ಮೊದಲ ಚಿತ್ರ ಪ್ರೊಡಕ್ಷನ್ ಹೌಸ್ ಹೆಸರು ಹೇಳಲಿಲ್ಲ. ರಕ್ಷಿತ್ ರಶ್ಮಿಕಾ ವೈಯಕ್ತಿಕ ಕಾರಣಗಳಿಂದ ದೂರ ಆದ್ರು, ನಮಗದು ಸಂಬಂಧ ಇಲ್ಲ. ಆದ್ರೆ ಪರಮ ಸ್ಟುಡಿಯೋ ರಶ್ಮಿಕಾಗೆ ಚಾನ್ಸ್ ಕೊಟ್ಟಿತ್ತು. ಪ್ರೊಡಕ್ಷನ್ ಹೌಸ್ ಹೆಸರು ಹೇಳದೆ ಅವಮಾನಿಸಿದ್ರು ಅಂತ ಹೇಳಿ. ಕಾಂತಾರ ಚಿತ್ರ ನೋಡಿಲ್ಲ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ರು. ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡಿದ ಚಿತ್ರ ಅದು. ಆದ್ರೆ ಕಾಂತಾರ ಚಿತ್ರ ನೋಡಿಲ್ಲ ಅಂತ ಆಕ್ರೋಶ ಆಯಿತು. ನಟ ಪುನೀತ್ ರಾಜ್ಕುಮಾರ್ ತೀರಿ ಹೋದ ದಿನ ಕನ್ನಡ ಬೇರೆ ಚಿತ್ರರಂಗದವರು ಕಂಬನಿ ಬಿಡುತ್ತಿದ್ರು. ಆದ್ರೆ ರಶ್ಮಿಕಾ ಮಂದಣ್ಣ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ. ಕನ್ನಡ ಬರಲ್ಲ ಅಂತ ಹೇಳಿದ್ರು ರಶ್ಮಿಕಾ ಮಂದಣ್ಣ. ಕಿರಿಕ್ ಪಾರ್ಟಿ ಪ್ರಮೋಷನ್ ಅಲ್ಲಿ ಕನ್ನಡ ಮಾತಾಡ್ತಾ ಇದ್ರು. ತೆಲುಗಿಗೆ ಹೋದಾಗ ತೆಲುಗು ಕಲಿತು ಮಾತಾಡಿದ್ರು.
ತಮಿಳು ಕಲಿತು ತಮಿಳು ಚಿತ್ರದಲ್ಲಿ ನಟಿಸಿ ಬಂದ್ರು, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ್ರು, ಕನ್ನಡ ಬರಲ್ಲ ಅಂತ ಹೇಳಿದ್ರು ಅಂತೇಳಿ ಅವರ ಮೇಲೆ ಇರುವಂತಹ ಆರೋಪಗಳು. ಈಗ ನನ್ನ ರಿಯಾಕ್ಷನ್ ಏನು ಗೊತ್ತಾ, ಈಗ ರಶ್ಮಿಕಾ ಮಂದಣ್ಣ ನೀನು ಕನ್ನಡದವಳು ಅಂತ ಹೇಳು 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 ಅಂತ ಒತ್ತಾಯ ಮಾಡಿ ಯಾಕೆ ಕೇಳಿಸ್ಬೇಕು ಅಂತ ನಾನು. ಬೇಡ ಅಂದ್ರೆ ಬೇಡ ಬಿಡ್ರಿ, ಇಲ್ಲ ನೀನು ಹೇಳ ನಮ್ಗೆ ಯಾಕೆ ಬೇಕು, ನಮಗೂ ಬೇಡ ಅಷ್ಟೇ. ಈಗ ದೀಪಿಕಾ ಪಡ್ಕೋಣೆ ಇದಾರಲ್ಲ, ದೀಪಿಕಾ ಪಡ್ಕೋಣೆ ಮೂಲ ಕರ್ನಾಟಕ, ಅವರು ಪ್ರಕಾಶ್ ಪಡ್ಕೋಣೆ ಅವರ ಮಗಳು ಅಲ್ವಾ. ದೀಪಿಕಾ ಪಡ್ಕೋಣೆ ಫಸ್ಟ್ ಪಿಕ್ಚರ್ ಯಾವುದು? ಉಪೇಂದ್ರ ಜೊತೆ ಐಶ್ವರ್ಯ, ಆಯ್ತಾ. ಆಮೇಲೆ ಅವರು ಫರಾ ಖಾನ್ ಅವರ ಓಂ ಶಾಂತಿ ಓಂ ಅಲ್ಲಿ ಹಿಂದಿಗೆ ಹೋದ್ರು. ಆಮೇಲೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡುವಾಗ ಫಸ್ಟ್ ಪಿಕ್ಚರ್ ಅಂತ ಹಂಗ್ ಬರುತ್ತೆ ಅದು. ಈಗ ಅದರಲ್ಲೇನು ಅವ್ರಿಗೇನು ಸಮಸ್ಯೆ ಇಲ್ಲ ದೀಪಿಕಾ ಪಡ್ಕೋಣೆಗೆ, ಅವ್ರು ಹೇಳ್ತಾರೆ. ಬಟ್ ನಿಮಗೆ ಸಮಟೈಮ್ಸ್ ಕೆಲವು ಕಡೆ ಹೇಳುವಾಗ ಇನ್ನು ಅಲ್ಲಿಂದ ಯಾಕೆ ಶುರು ಮಾಡಲಿದ್ರೆ ಓಂ ಶಾಂತಿ ಓಂ ಅಂತ ಹೇಳಿರ್ಬೋದು, ಅದು ಬೇರೆ ವಿಚಾರ. ಆದ್ರೆ ನಾವ್ಯಾಕೆ ಬಟ್ಟೆ ಹಾಕೋಬೇಕು ಅಂತ ಕನ್ನಡದವಳು ಅಂತ ಹೇಳು, ಕನ್ನಡದವಳು ಬಿಟ್ಟಾಕಿ ಅಲ್ವಾ. ಅಯ್ಯೋ ನೀನ್ ಅಂದ್ರೆ ನಮ್ಗೆ ಅವ್ರು ಹೇಳ್ಬೇಕು ಅಂತ ಬಯಸ್ತಾ ಇದೀವಿ ಅಂತ ತಾನೆ ನಾವು. ಇಲ್ಲ ನೀನ್ ಹೇಳ್ಬೇಕು, ನೀವ್ಯಾಕೆ ನಾವ್ಯಾಕೆ ಹೇಳಿಸ್ಕೋಬೇಕು, ನಿನಗೆ ಬೇಡವಾ? ಬೇಡ ಬಿಡಮ್ಮ, ನಾವು ಇಂಥ ಪಿಕ್ಚರ್ ಅಲ್ಲಿ ರೆಡಿ ಮಾಡ್ತೀವಿ, ಕೊಡ್ತಾ ಇರ್ತೀವಿ, ಪ್ರೊಡಕ್ಷನ್ ಹೌಸ್ ನಮ್ದೆ ಅಲ್ವಾ, ಹಂಗೆ ತಿಳ್ಕೊಳ್ಳೋಣ. ಈಗ ಯಾರು ಅನಿಲ್ ಕಪೂರ್ ನಿಮ್ಗೆ ಗೊತ್ತಿದೆ. ಅನಿಲ್ ಕಪೂರ್ ಅವರ ಫಸ್ಟ್ ಪಿಕ್ಚರ್ ಯಾವ್ದು ಹೇಳಿ? ಪಲ್ಲವಿ ಅನುಪಲ್ಲವಿ, ಕನ್ನಡ ಪಿಕ್ಚರ್. ಮಣಿರತ್ನಂ ಅವರ ಪಲ್ಲವಿ ಅನುಪಲ್ಲವಿ. ಆ ಸಿನಿಮಾದಲ್ಲಿ ಬಾಲನಟನಾಗಿ ಶ್ರೀನಾಥ್ ಅವರ ಮಗ ನಟಿಸಿದ್ದಾನೆ. ಈಗಲೂ ಅದನ್ನ ನೆನೆಸ್ಕೋತಾರೆ. ಇತ್ತೀಚೆಗೆ ಬಸವನಗುಡಿಗೆ ಬಂದಾಗ ಆ ಟ್ಯೂನ್ ಹೇಳಿದ್ರು ಅವರು, ಯಾರು ಅನಿಲ್ ಕಪೂರ್. ಇನ್ನು ಕನ್ನಡದಲ್ಲಿ ಫಸ್ಟ್ ಪಿಕ್ಚರ್ ಮಾಡಿದ ಇವರಿದ್ದಾರೆ, ಯಾರು ಶ್ರೀದೇವಿ ಇದ್ದಾರೆ, ಹೆಣ್ಣು ಸಂಸಾರದ ಕಣ್ಣು. ಶ್ರೀದೇವಿ ಫಸ್ಟ್ ಪಿಕ್ಚರ್ ಕನ್ನಡ. ಆಮೇಲೆ ರೇಖಾ ಗೋವಾದಲ್ಲಿ ಸಿಐಡಿ ರಾಜ್ಕುಮಾರ್ ಜೊತೆ ಹೀರೋಯಿನ್ ಆಗಿ ಮಾಡಿದ್ರು. ಇಂತ ತುಂಬಾ ಲೀಸ್ಟ್ ಇದೆ. ಹಾಗಾಗಿ ನನಗೆ ಏನ್ ಅನಿಸ್ತದೆ ಗೊತ್ತಾ, ನಾವ್ಯಾಕೆ ಬಟ್ಟೆ ಹಾಕೋಬೇಕ್ರಿ? ನೀನ್ ಹೇಳು ಕನ್ನಡ ಅಂತ ಹೇಳು, ಕನ್ನಡ ಬೇಡ ನೀ ಹೇಳಿಲ್ಲ ಅಂದ್ರೆ ಬೇಕಾಗಿಲ್ಲ. ಇಂತ 25 ಹೀರೋಯಿನ್ಗಳನ್ನು ರೆಡಿ ಮಾಡ್ತೀವಿ, ಕಳಿಸ್ತೀವಿ ಅಷ್ಟೇ. ನೆಕ್ಸ್ಟ್ ಡಿ.ಕೆ. ಶಿವಕುಮಾರ್ ಮಾತಾಡೋದು ಓಕೆ, ಬಟ್ ಈ ಗಣಿಗರ ಇದು ಸ್ವಲ್ಪ ಜಾಸ್ತಿ ಆಗಿಲ್ವಾ? ಗಣಿಗರ ಸ್ವಲ್ಪ ಜಾಸ್ತಿ ಆಗಿತ್ತು. ಓಕೆ, ಈಗ ರಶ್ಮಿಕಾ ಮಂದಣ್ಣ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳಿದ್ರು. ನಾನು ಹೈದರಾಬಾದ್ನವಳು ಅಂತ ರಶ್ಮಿಕಾ ಹೇಳಿದ್ರು. ನಮಗೇನಂತಂದ್ರೆ ನಾವು ಕನ್ನಡಿಗರು ಅಂತ ಹೇಳಬೇಕಿತ್ತು ಅಂತ ಹೇಳಿ, ಕೊಡವರು ಎಲ್ಲೇ ಹೋಗ್ಲಿ ಕೊಡಗಿನವರು ಅಂತಾರೆ, ಆಮೇಲೆ ಹೆಮ್ಮೆಯಿಂದ ಕೊಡಗಿನವರು ಅಂತ ಹೇಳ್ಕೊಳ್ತಾರೆ. ಆದ್ರೆ ರಶ್ಮಿಕಾ ಹೈದರಾಬಾದ್ನವಳು ಅಂತ ಹೇಳಿದ್ರು. ಸ್ಟಾರ್ ಪಟ್ಟ ಕೊಟ್ಟ ಕನ್ನಡಿಗರಿಗೆ ಅವಮಾನಿಸಿದ್ರು ಅಂತೇಳಿ ಚರ್ಚೆಗಳಾಯ್ತು. ಮೊದಲ ಚಿತ್ರ ಪ್ರೊಡಕ್ಷನ್ ಹೌಸ್ ಹೆಸರು ಹೇಳಲಿಲ್ಲ. ರಕ್ಷಿತ್ ರಶ್ಮಿಕಾ ವೈಯಕ್ತಿಕ ಕಾರಣಗಳಿಂದ ದೂರ ಆದ್ರು, ನಮಗದು ಸಂಬಂಧ ಇಲ್ಲ. ಆದ್ರೆ ಪರಮ ಸ್ಟುಡಿಯೋ ರಶ್ಮಿಕಾಗೆ ಚಾನ್ಸ್ ಕೊಟ್ಟಿತ್ತು. ಪ್ರೊಡಕ್ಷನ್ ಹೌಸ್ ಹೆಸರು ಹೇಳದೆ ಅವಮಾನಿಸಿದ್ರು ಅಂತ ಹೇಳಿ. ಕಾಂತಾರ ಚಿತ್ರ ನೋಡಿಲ್ಲ ಅಂತ ರಶ್ಮಿಕಾ ಮಂದಣ್ಣ ಹೇಳಿದ್ರು. ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡಿದ ಚಿತ್ರ ಅದು. ಆದ್ರೆ ಕಾಂತಾರ ಚಿತ್ರ ನೋಡಿಲ್ಲ ಅಂತ ಆಕ್ರೋಶ ಆಯಿತು. ನಟ ಪುನೀತ್ ರಾಜ್ಕುಮಾರ್ ತೀರಿ ಹೋದ ದಿನ ಕನ್ನಡ ಬೇರೆ ಚಿತ್ರರಂಗದವರು ಕಂಬನಿ ಬಿಡುತ್ತಿದ್ರು. ಆದ್ರೆ ರಶ್ಮಿಕಾ ಮಂದಣ್ಣ ಒಂದು ಪೋಸ್ಟ್ ಕೂಡ ಹಾಕಿರಲಿಲ್ಲ. ಕನ್ನಡ ಬರಲ್ಲ ಅಂತ ಹೇಳಿದ್ರು ರಶ್ಮಿಕಾ ಮಂದಣ್ಣ. ಕಿರಿಕ್ ಪಾರ್ಟಿ ಪ್ರಮೋಷನ್ ಅಲ್ಲಿ ಕನ್ನಡ ಮಾತಾಡ್ತಾ ಇದ್ರು. ತೆಲುಗಿಗೆ ಹೋದಾಗ ತೆಲುಗು ಕಲಿತು ಮಾತಾಡಿದ್ರು. ತಮಿಳು ಕಲಿತು ತಮಿಳು ಚಿತ್ರದಲ್ಲಿ ನಟಿಸಿ ಬಂದ್ರು. ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ್ರು, ಕನ್ನಡ ಬರಲ್ಲ ಅಂತ ಹೇಳಿದ್ರು ಅಂತೇಳಿ ಅವರ ಮೇಲೆ ಇರುವಂತಹ ಆರೋಪಗಳು. ಈಗ ನನ್ನ ರಿಯಾಕ್ಷನ್ ಏನು ಗೊತ್ತಾ, ಈಗ ರಶ್ಮಿಕಾ ಮಂದಣ್ಣ ನೀನು